ನಾವು ನೋಡ್ತಾ ಇರುವ ಬೃಂದಾ ಸೀರೀಸ್ನ ಲಾಸ್ಟ್ ಪಾರ್ಟ್ ಇದು. ಫಸ್ಟ್, ಸೆಕೆಂಡ್ ಹಾಗೂ ಥರ್ಡ್ ಪಾರ್ಟನ್ನು ಕಮೆಂಟ್ ಬಾಕ್ಸ್ ಹಾಗೂ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿದ್ದೀನಿ. ನೋಡದೇ ಇರುವವರು ಖಂಡಿತ ಹೋಗಿ ನೋಡಿ, ಆದರೆ ಮಾತ್ರನೇ ನಮಗೆ ಕತೆ ಏನು ಅಂತ ಗೊತ್ತಾಗೋದು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಇವಾಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸರಿ, ಡೀಟೇಲ್ ಆಗಿ ನೋಡೋಣ ಬನ್ನಿ. ಇವಾಗ ಪಾಸ್ಟಲ್ಲಿರೋದನ್ನ ನಮಗೆ ತೋರಿಸ್ತಾರೆ. ಇವರು ಏನೇ ತಪ್ಪು ಮಾಡಿದ್ರು ಸರಿ, ಆದರೆ ಇವರನ್ನ 10th ಹಾಗೂ 12th ಎಕ್ಸಾಮ್ ಅನ್ನ ಇವರಿಗೆ ಬರೆಯಕ್ಕೆ ಹೇಳ್ತಾರೆ. ಸತ್ಯ ತುಂಬಾನೇ ಟ್ಯಾಲೆಂಟ್ ಆಗಿರುವ ಹುಡುಗ ಆಗಿರ್ತಾನೆ. ಅದು ಅಲ್ಲದೆ ಒಳ್ಳೆ ಮಾರ್ಕ್ ಅಲ್ಲೇ ಪಾಸ್ ಆಗಿರ್ತಾನೆ. ಅಲ್ಲಿರುವ ಮಕ್ಕಳಿಗೆಲ್ಲರಿಗೂ ತುಂಬಾನೇ ಶಾಕ್ ಆಗುತ್ತೆ, ಯಾಕೆಂದ್ರೆ ಅಷ್ಟು ಒಳ್ಳೆ ಮಾರ್ಕ್ ತಗೊಂಡಿದ್ದಾನೆ ಇವನು ಅಂತ. ಇವಾಗ ಹೀರೋಯಿನ್ ಅಡ್ಮಿಟ್ ಆಗಿರ್ತಾರೆ. ಹೀರೋಯಿನ್ ಪಕ್ಕದಲ್ಲಿ ಸಾರಥಿ ಕೂತಿರ್ತಾರೆ. ಇವಾಗ ಸಾರಥಿ ಹೇಳ್ತಾನೆ, ನಿಮ್ಮ ಬಗ್ಗೆನೇ ಎಲ್ಲರೂ ಹೇಳ್ತಾ ಇರೋದು, ಮೀಡಿಯಾದವರು ಪೊಲೀಸರೆಲ್ಲರೂ ನಿಮ್ಮ ಬಗ್ಗೆನೇ ಹೇಳ್ತಾ ಇದೆ, ನ್ಯೂಸ್ ಅಲ್ಲಿ ಕೂಡ ನಿಮ್ಮ ಬಗ್ಗೆನೇ ಇರೋದು ಅಂತ ಹೇಳ್ತಾನೆ. ಕೊಲೆಗಾರರನ್ನ ಕಂಡು ಹಿಡಿದಾಯ್ತು, ಇವರು ಶೂಟ್ ಮಾಡಿ ಅವನನ್ನ ಕೊಲೆ ಮಾಡು ಆಯ್ತು, ಇದರೆಲ್ಲ ಕ್ರೆಡಿಟ್ ನಮ್ಮ ಹೀರೋಯಿನ್ಗೆನೆ ಅಂತ ನ್ಯೂಸ್ ಅಲ್ಲೆಲ್ಲ ಬರ್ತಾ ಇರುತ್ತೆ. ಹೀರೋಯಿನ್ಗೂ ಅದನ್ನ ನೋಡಿ ತುಂಬಾನೇ ಸಂತೋಷವಾಗುತ್ತೆ. ಇವಾಗ ಹೀರೋಯಿನ್ ACP ನ ನೋಡಕ್ಕೆ ಬಂದಿರ್ತಾರೆ. ACPಗೆ ತುಂಬಾನೇ ಖುಷಿಯಾಗಿರುತ್ತೆ ಈ ಕೇಸನ್ನ ಕ್ಲೋಸ್ ಮಾಡಿದೆ ಅಂತ ಹೇಳಿ. ಅದು ಅಲ್ಲದೆ ಎಲ್ಲರ ಮುಂದೆನೂ ನಮ್ಮ ಹೀರೋಯಿನ್ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇವಾಗ ACP ಹೇಳ್ತಾರೆ, ಇವತ್ತು ನನ್ನ ಮನೆಯಲ್ಲಿ ಪಾರ್ಟಿ ಇದೆ, ಎಲ್ಲರೂ ಬರ್ಬೇಕು ಅಂತ ಇನ್ವೈಟ್ ಮಾಡ್ತಾರೆ. ಇವಾಗ ಠಾಕೂರ್ ಬಾಡಿಯನ್ನ ತಗೊಂಡು ಬರ್ತಾರೆ. ಹೀರೋಯಿನ್ ಅದನ್ನ ನೋಡಿ ಏನಾದ್ರೂ ಎವಿಡೆನ್ಸ್ ಸಿಗಬಹುದಾ ಅಂತ ಹೇಳಿ ನೋಡುವಾಗ ಅವನ ಮೊಬೈಲ್ ಫೋನ್ ಸಿಗುತ್ತೆ. ಹಾಗೆ ಕಾಲ್ ಲಿಸ್ಟ್ ಅನ್ನ ಚೆಕ್ ಮಾಡಿ ನೋಡುವಾಗ ಇವನು ಏನೇನ್ ತಪ್ಪು ಮಾಡುವ ಮುಂಚೆನೂ ಸತ್ಯ ಅಂತ ಹೇಳಿದವರಿಗೆ ಕಾಲ್ ಮಾಡಿದ್ದಾನೆ. ಆದ್ರೆ ಸತ್ಯನೇ ದೊಡ್ಡ ಕ್ರಿಮಿನಲ್ ಆಗಿರಬಹುದು ಅಂತ ನಮ್ಮ ಹೀರೋಯಿನ್ ಯೋಚಿಸ್ತಾರೆ. ಅದು ಅಲ್ಲದೆ ಅವನು ಸಾಯುವ ಮುಂಚೆ ನನ್ನನ್ನೇ ಯಾಕೆ ಕೊಲೆ ಮಾಡ್ತಾ ಇದ್ದೀರಾ, ನನ್ನನ್ನೇ ಯಾಕೆ ಹುಡುಕಿ ಬಂದಿದ್ದೀರಾ ಅಂತ ಅವನು ಕೇಳಿಲ್ಲ. ನಮ್ಮನ್ನೇ ಯಾಕೆ ನೀವು ಈ ತರ ಟಾರ್ಚರ್ ಮಾಡ್ತಾ ಇದ್ದಾರೆ ಅಂತಾನೆ ಕೇಳಿದ್ದು. ಆದ್ರೆ ಇವನ ಹಿಂದೆ ತುಂಬಾ ಜನ ಇರಬಹುದು ಅಂತ ಅನ್ನಿಸ್ತಾ ಇದೆ ಅಂತ ನಮ್ಮ ಹೀರೋಯಿನ್ ಹೇಳ್ತಾರೆ. ಇವಾಗ ಆ ಊರಿನ ಜನಾರ್ದನ್ ಅಂತ ಹೇಳಿದವರಿಗೆ ಕಾಲ್ ಮಾಡಿ ಕೇಳ್ತಾರೆ, ಠಾಕೂರ್ಗೆ ಅಲ್ಲಿ ಯಾರಾದ್ರೂ ಬೆಸ್ಟ್ ಫ್ರೆಂಡ್ ಇತ್ತಾ ಅಂತ. ಆಗ ಅವ್ರು ಹೇಳ್ತಾರೆ, ಇಲ್ಲ, ಅವನಿಗೆ ಯಾವ ಬೆಸ್ಟ್ ಫ್ರೆಂಡು ಇತ್ತಿಲ್ಲ, ಅವನ ಮನೆಯೊಳಗಡೆನೆ ಕಟ್ಟಿ ಹಾಕಿದ್ದಿದ್ದು. ಜೈಲಲ್ಲಿ ಸತ್ಯ ಅಂತ ಹೇಳಿದ ಬೆಸ್ಟ್ ಫ್ರೆಂಡ್ ಇತ್ತು ಅಂತ ಕಾಣಿಸುತ್ತೆ, ನನಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳಿ ಕಾಲ್ ಅನ್ನ ಕಟ್ ಮಾಡ್ತಾರೆ. ಇವಾಗ ನಮ್ಮ ಹೀರೋಯಿನ್ ಮತ್ತು ಸಾರಥಿ ಸೀದಾ ಜೈಲಿಗೆ ಹೋಗಿ ವಿಚಾರಿಸ್ತಾರೆ, ಸತ್ಯ ಅಂತ ಹೇಳಿದ ಬೆಸ್ಟ್ ಫ್ರೆಂಡ್ ಇರುತ್ತಾ ಅಂತ ಹೇಳಿದಾಗ. ಆಗ ಜೈಲರ್ ಏನ್ ಮಾಡ್ತಾರೆ ಅಂದ್ರೆ ಅವನ ಡೀಟೇಲ್ಸ್ ಎಲ್ಲ ತಗೊಂಡು ಕೊಡ್ತಾರೆ. ಸತ್ಯ ಅಂತ ಹೇಳಿದವರನ್ನ ಯಾರೋ ದತ್ತು ತಗೊಂಡಿದ್ದಾರೆ ಅಂತ ನಮ್ಮ ಹೀರೋಯಿನ್ಗೆ ಗೊತ್ತಾಗುತ್ತೆ. ಅದು ಯಾರು ಅಂತ ಡೀಟೇಲ್ಸ್ ಅನ್ನೆಲ್ಲ ಚೆಕ್ ಮಾಡಿ ನೋಡಿದಾಗ ರಘುರಾಮ್ ಅಂತ ಇರುತ್ತೆ. ರಘುರಾಮ್ ಅಂತ ಕೇಳಿದಾಗ ನಮ್ಮ ಹೀರೋಯಿನ್ಗೆ ತುಂಬಾನೇ ಶಾಕ್ ಆಗುತ್ತೆ. ಅದು ಬೇರೆ ಯಾರು ಅಲ್ಲ, ಹೀರೋಯಿನ್ ಅಪ್ಪನೇ ಆಗಿರುತ್ತೆ. ನನ್ನ ಅಪ್ಪನೇ ದತ್ತು ತಗೊಂಡಿದ್ದು, ಬಟ್ ಯಾಕೆ ಅವರು ನನ್ನ ಜೊತೆ ಹೇಳಿಲ್ಲ, ಅಮ್ಮನಿಗೆ ಗೊತ್ತಿರಬಹುದು, ಅಮ್ಮನ ಜೊತೆನೆ ಕೇಳೋಣ ಅಂತ ಸೀದಾ ಮನೆಗೆ ಹೋಗ್ತಾರೆ. ಇವಾಗ ಹೀರೋಯಿನ್ ಮನೆಗೆ ಹೋದಾಗ ಸತ್ಯ ಅಂತ ಹೇಳಿದವರನ್ನ ಗೊತ್ತಾ ಅಮ್ಮ ನಿಮ್ಗೆ ಅಂತ ಕೇಳಿದಾಗ ಅಮ್ಮನಿಗೆ ತುಂಬಾನೇ ಶಾಕ್ ಆಗುತ್ತೆ. ನಂತರ ಇಲ್ಲ ಅಂತ ಹೇಳ್ತಾರೆ. ಹೀರೋಯಿನ್ಗೆ ಗೊತ್ತಾಗುತ್ತೆ ಇವರು ಸುಳ್ಳನ್ನ ಹೇಳ್ತಾ ಇರೋದು ಅಂತ. ಸತ್ಯ ಅಂತ ಯಾರು ಅಂತ ನಿಮ್ಗೆ ಗೊತ್ತು, ಯಾಕೆಂದ್ರೆ ಅಪ್ಪನೇ ಅವನನ್ನ ದತ್ತು ತಗೊಂಡಿದ್ದು, ಅವನು ದೊಡ್ಡ ತಪ್ಪು ಮಾಡ್ತಾ ಇದ್ದಾನೆ, ಪ್ಲೀಸ್ ಹೇಳಿ ಅಂತ ಹೇಳಿದಾಗ ಅಮ್ಮ ಸರಿ ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾರೆ. ಸತ್ಯ ಹೇಳುವವರು ಬೇರೆ ಯಾರು ಅಲ್ಲ, ನಿನ್ನ ಅಣ್ಣನೇ, ಅವರನ್ನ ಅಪ್ಪನೇ ಹುಡುಕಿ ಕಂಡು ಹಿಡಿದಿರೋದು. ಹೀರೋಯಿನ್ ಅಪ್ಪನಿಗೆ ಒಂದು ಡೌಟ್ ಬರುತ್ತೆ, ಇವಳಿಗೆ ಯಾರಾದ್ರೂ ಇದಾರಾ ಅಂತ ಹೇಳಿ. ಅವಾಗ ಒಂದು ನ್ಯೂಸ್ ಪೇಪರ್ ಅಲ್ಲಿ ಫೋಟೋನೇ ಬಂದಿರುತ್ತೆ, ಇವರ ಫ್ಯಾಮಿಲಿ ಫೋಟೋ. ಅವಾಗ ನಮ್ಮ ಹೀರೋಯಿನ್ಗೆ ಒಂದು ಅಣ್ಣ ಇರೋ ವಿಷಯ ನಮ್ಮ ಹೀರೋಯಿನ್ ಅಪ್ಪನಿಗೆ ಗೊತ್ತಾಗುತ್ತೆ. ನಂತರ ಇವನು ಆ ಊರಲ್ಲಿರುವವರನ್ನೆಲ್ಲರೂ ಕೊಲೆ ಮಾಡಿ ಬಂದಿರೋದು ಅಂತನೂ ಗೊತ್ತಾಗುತ್ತೆ. ಇವಾಗ ಜೈಲಲ್ಲಿದ್ದಾನೆ ಅಂತ ಹೇಳಿ ನಮ್ಮ ಹೀರೋಯಿನ್ ಅಪ್ಪ ಸೀದಾ ಜೈಲಿಗೆ ಹೋಗಿ ಮೀಟ್ ಮಾಡ್ತಾರೆ. ಇವಾಗ ಹೀರೋಯಿನ್ ಅಪ್ಪ ಹೀರೋಯಿನ್ ಅಮ್ಮ ಜೊತೆ ಬಂದು ಹೇಳ್ತಾರೆ, ಅವನನ್ನ ನಮ್ಗೆ ಕರ್ಕೊಂಡ್ ಬರೋಣ ಅಂತ. ಆಗ ಹೀರೋಯಿನ್ ಅಮ್ಮ ಹೇಳ್ತಾರೆ, ಬೇಡ, ಅವನು ಇವಾಗ್ಲೇ ಇಷ್ಟೆಲ್ಲ ತಪ್ಪು ಮಾಡಿ ಬಂದಿದ್ದಾನೆ, ಇಲ್ಲಿ ಬಂದ್ರು ಏನಾದ್ರೂ ತಪ್ಪು ಮಾಡ್ತಾನೆ, ನಮ್ಗೆಲ್ಲ ಭಯ ಆಗ್ತಾ ಇದೆ ಅಂತ. ಆಗ ಹೀರೋಯಿನ್ ಅಪ್ಪ ಹೇಳ್ತಾರೆ, ಪರವಾಗಿಲ್ಲ ಬಿಡು, ಇವಾಗ ನಾನು ಅವನನ್ನ ಕರ್ಕೊಂಡು ಬರಲ್ಲ, ಸರಿಯಾದ ಮೇಲೆನೆ ಅವನನ್ನ ಇಲ್ಲಿಗೆ ಕರ್ಕೊಂಡು ಬರೋದು ಅಂತ. ಅದಕ್ಕೆ ಹೀರೋಯಿನ್ ಅಮ್ಮ ಸರಿ ಅಂತ ಹೇಳ್ತಾರೆ. ಇವಾಗ ಹೀರೋಯಿನ್ ಅಪ್ಪ ಜೈಲಿಗೆ ಬಂದಿರ್ತಾರೆ ನಮ್ಮ ಸತ್ಯನ ಮೀಟ್ ಮಾಡಕ್ಕೆ ಅಂತೇಳಿ. ನಂತರ ಹೇಳ್ತಾರೆ, ನೀನು ಒಳ್ಳೆ ಮಾರ್ಕ್ ತಗೊಂಡು ಪಾಸ್ ಆಗಿದ್ಯಾ, ಅದಕ್ಕೆ ಬೇರೆ ಊರಲ್ಲಿ ಕಾಲೇಜ್ಗೆ ಸೇರಿಸ್ತೀನಿ ಅಂತ. ಆಗ ಸತ್ಯ ಹೇಳ್ತಾರೆ, ಎಷ್ಟೋ ಜನ ಕಷ್ಟ ಪಡ್ತಾ ಇದ್ದಾರೆ ಕಲಿಯಕ್ಕೆ ಅಂತ ಹೇಳಿ, ಅವರನ್ನ ಹೋಗಿ ಕಳ್ಸಿ, ನಾನು ಹೊರಗಡೆ ಎಲ್ಲಿಗೂ ಬರೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇವಾಗ ನಡೆದ ವಿಷಯವೆಲ್ಲ ಠಾಕೂರ್ ಜೊತೆ ಹೇಳ್ತಾರೆ. ಆಗ ಠಾಕೂರ್ ಏನ್ ಹೇಳ್ತಾರೆ
ಹೇಳ್ತಾರೆ ಅಂದರೆ, ನಾನೇ ಜೈಲ್ ಥರನೇ ಆವಾಗಲೂ ಇವಾಗಲೂ ಇದ್ದೀನಿ, ನೀನಾದರೂ ಹೊರಗಡೆ ಹೋಗು, ನನಗೆಲ್ಲಾದರೂ ಈ ಚಾನ್ಸ್ ಸಿಕ್ಕಿದ್ರೆ ಖಂಡಿತ ನಾನೇ ಹೋಗ್ತಾ ಇದ್ದೆ, ನೀನು ಹೊರಗಡೆ ಹೋದರೆ ನನ್ನನ್ನು ನಿನಗೆ ಕರ್ಕೊಂಡು ಹೋಗೋಕ್ಕೆ ಆಗುತ್ತೆ, ನೀನು ಹೋಗು ಅಂತ ಹೇಳಿದಾಗ ನಮ್ಮ ಸತ್ಯ ಮನಸ್ಸು ಚೇಂಜ್ ಆಗುತ್ತೆ. ಸರಿ ಅಂತ ಹೇಳಿ ಇವರಿಬ್ಬರು ಮಲಗುತ್ತಾರೆ. ಇವಾಗ ಊರಿಗೆ ಹೋಗೋಕ್ಕೆ ಅಂತ ಸತ್ಯ ರೆಡಿಯಾಗಿ ನಿಂತಿರ್ತಾರೆ. ಆಗ ಠಾಕೂರ್ ಏನು ಮಾಡ್ತಾರೆ ಅಂದರೆ, ಅವನ ಹೆದಿಯಲ್ಲಿ ಹಾಕಿದ್ದ ಟ್ಯಾಟೂನ ತೋರಿಸ್ತಾನೆ. ಅವನ ಹೆದಿಯಲ್ಲಿ ಸತ್ಯ ಅಂತ ಟ್ಯಾಟೂನ ಹಾಕಿರ್ತಾರೆ. ಇದನ್ನು ನೋಡಿದಾಗ ಸತ್ಯನಿಗೆ ತುಂಬಾನೇ ಬೇಜಾರಾಗುತ್ತೆ. ನಾನು ಇವನಿಗೆ ಏನಾದರೂ ಕೊಡಬೇಕಲ್ಲ ಅಂತ ಹೇಳಿದಾಗ ಇವನಿಗೆ ಒಂದು ಯೋಚನೆ ಬರುತ್ತೆ. ನನ್ನ ಚಿನ್ನಿಯ ಗೊಂಬೆ ಇದು, ನಾನು ಅಷ್ಟು ಪ್ರೀತಿಯಿಂದ ನೋಡ್ತಾ ಇರೋದು, ಇದನ್ನು ನೀನಿಟ್ಕೋ ಅಂತ ಹೇಳಿ ಆ ಚಿನ್ನಿ ಗೊಂಬೆಯನ್ನು ನಮ್ಮ ಠಾಕೂರ್ ಕೈಯಲ್ಲಿ ಕೊಟ್ಟು ಸತ್ಯ ಅಲ್ಲಿಂದ ಹೋಗ್ತಾನೆ. ಇವಾಗ ರಘುರಾಮ್ ನಮ್ಮ ಸತ್ಯನ ಕರ್ಕೊಂಡು ಕಾಲೇಜಲ್ಲಿ ಅಡ್ಮಿಷನ್ ಎಲ್ಲ ತೆಗೆದು ಹಾಸ್ಟೆಲ್ ಫೀಸ್ ಎಲ್ಲ ಕಟ್ತಾರೆ. ರಘುರಾಮ್ ನಂತರ ಅವನನ್ನ ಹಾಸ್ಟೆಲ್ ಅಲ್ಲಿ ಬಿಟ್ಟು ಹೋಗ್ತಾರೆ. ಅವನಿಗೆ ಮನಸ್ಸೇ ಇರಲ್ಲ, ಕಲಿಯಕ್ಕೂ ಇಂಟ್ರೆಸ್ಟ್ ಇರಲ್ಲ, ಏನಕ್ಕೂ ಇಂಟ್ರೆಸ್ಟೇ ಇರಲ್ಲ. ಅವನಿಗೆ ಒಂದು ತರ ಬೇಜಾರಾಗ್ತಾನೆ ಇರುತ್ತೆ. ಅದೇ ಟೈಮಲ್ಲಿ ರಘುರಾಮ್ ದುಡ್ಡನ್ನ ಕೊಡ್ತಾರೆ. ಅದು ಅಲ್ಲದೆ ಅವನಿಗೆ ಶೂ, ಡ್ರೆಸ್ ಅಂತ ಹೇಳಿ ಕಳಿಸ್ತಾನೆ ಇರ್ತಾರೆ. ಇವಾಗ ಸತ್ಯ ರಘುರಾಮ್ಗೆ ಕಾಲ್ ಮಾಡಿ, ಯಾಕೆ ನನಗೆ ದುಡ್ಡನ್ನೆಲ್ಲ ಕಳಿಸ್ತಾ ಇರೋದು, ಅದೆಲ್ಲ ನನಗೆ ಬೇಡ ಅಂತ ಹೇಳಿ ಕೋಪದಲ್ಲಿ ಕಾಲನ್ನ ಕಟ್ ಮಾಡ್ತಾರೆ. ಇವಾಗ ಸತ್ಯನ ಮೀಟ್ ಮಾಡಕ್ಕೆ ರಘುರಾಮ್ ಬಂದಿರ್ತಾರೆ. ಅವಾಗ ಸತ್ಯನಿಗೆ ತುಂಬಾನೇ ಕೋಪ ಬರುತ್ತೆ. ನಾನು ಅಲ್ಲೇ ಇರ್ತಿದ್ದೆ, ಯಾಕೆ ನನ್ನ ಹೊರಗಡೆ ಕರ್ಕೊಂಡು ಬಂದಿದ್ದು, ಇಲ್ಲಿರುವ ಜನರೆಲ್ಲರೂ ಮೂಢನಂಬಿಕೆಯಲ್ಲಿ ಇರುವವರು, ನನಗೆ ಇವರನ್ನ ಯಾರನ್ನೂ ಸಹ ಇಷ್ಟ ಇಲ್ಲ, ನನ್ನನ್ನ ಅಲ್ಲೇ ಬಿಟ್ಬಿಡಿ ಅಂತ ಹೇಳಿ ಕೋಪದಲ್ಲಿ ಅಲ್ಲಿಂದ ಹೋಗ್ತಾನೆ. ಆಗ ರಘುರಾಮ್ ಏನೋ ಮಾತನಾಡಬೇಕು ಅಂತಾನೆ ಹೇಳಿ ಬಂದಿರ್ತಾರೆ. ಆಗ ಸತ್ಯ ಕೋಪದಲ್ಲಿ ಹೋಗ್ತಾನೆ ಅಲ್ವಾ. ಆಗ ರಘುರಾಮ್ ಹೇಳ್ತಾರೆ, ನೀನು ಬರುವಷ್ಟರಲ್ಲೂ ನಾನು ಇಲ್ಲೇ ವೆಯ್ಟ್ ಮಾಡ್ತಾನೆ ಇರ್ತೀನಿ ಅಂತ ಹೇಳಿ ಅಲ್ಲೇ ಕೂರ್ತಾರೆ. ರಘುರಾಮ್ ತುಂಬಾ ಹೊತ್ತು ವೆಯ್ಟ್ ಮಾಡೋದನ್ನ ನೋಡಿ ಸತ್ಯನಿಗೆ ಮನಸ್ಸೇ ಕೇಳೋದಿಲ್ಲ. ನಂತರ ಸರಿ ಅಂತ ಹೇಳಿ ಅವರನ್ನ ಮೀಟ್ ಮಾಡಕ್ಕೆ ಬರ್ತಾರೆ. ನಂತರ ಸತ್ಯ ಕೇಳ್ತಾರೆ, ಯಾಕೆ ನನಗೆ ಇಷ್ಟೆಲ್ಲ ಉಪಕಾರ ಮಾಡ್ತಾ ಇದ್ದೀರಾ, ನನಗೆ ಗೊತ್ತೇ ಆಗ್ತಾ ಇಲ್ಲ ನೀವು ಯಾರು ಅಂತೆಲ್ಲ ಸತ್ಯ ಕೇಳ್ತಾನೆ. ಇವಾಗ ರಘುರಾಮ್ ಹೇಳ್ತಾರೆ, ನೀನು ಒಳ್ಳೆ ಮಾರ್ಕ್ ತಗೊಂಡು ಕಲಿ, ದೊಡ್ಡವನಾದ್ಮೇಲೆ ಈ ತರ ಮೂಢನಂಬಿಕೆ ಇರುವವರನ್ನೆಲ್ಲ ಚೇಂಜ್ ಮಾಡಕ್ಕೆ ಆಗುತ್ತೆ. 4 ಜನರ ಮುಂದೆ ಇದು ತಪ್ಪು ಅಂತ ಹೇಳಕ್ಕೆ ನಿನಗೆ ಆಗುತ್ತೆ, ಅದಕ್ಕೆ ನೀನು ಕಲ್ತು ದೊಡ್ಡವನಾಗಬೇಕು, ಆದರೆ ಎಲ್ಲ ಊರಿನವರು ಸರಿ ಆಗ್ತಾರೆ ಅಂತ ನಮ್ಮ ಹೀರೋಯಿನ್ ಅಪ್ಪ ಅಲ್ಲಿ ಹೇಳಿ ಕೊಡ್ತಾರೆ. ಅಲ್ಲಿಂದ ಹಿಡಿದು ನಮ್ಮ ಸತ್ಯ ಚೆನ್ನಾಗಿ ಕಲಿತಾರೆ. ಅಪ್ಪ ತೆಗೆದುಕೊಟ್ಟ ಡ್ರೆಸ್ ಅನ್ನೆಲ್ಲ ಹಾಕಿ ಕಾಲೇಜಿಗೆಲ್ಲ ಹೋಗ್ತಾನೆ. ಅದು ಅಲ್ಲದೆ ಊರಿನ ಜನರಿಗೆಲ್ಲನೂ ಸತ್ಯ ತುಂಬಾನೇ ಹೆಲ್ಪ್ ಮಾಡ್ತಾರೆ. ಬೇರೆ ಬೇರೆ ಜಾತಿಯವರು ಮದುವೆ ಮಾಡಿದ್ರೆ ಅವರನ್ನೆಲ್ಲ ಮಾತನಾಡಿ ಸರಿ ಮಾಡೋದು, ಯಾರನ್ನ ದೇವಸ್ಥಾನಕ್ಕೆ ಬಿಡಲ್ಲ ಅಂತ ಹೇಳ್ತಾರೋ ಅವರನ್ನೆಲ್ಲ ಬಿಡ್ಬೇಕು ಅಂತ ಹೇಳಿ ಕೆಂಜಿ ಕೇಳೋದು, ಆ ತರ ಒಳ್ಳೆ ಒಳ್ಳೆ ವಿಷಯ ಸತ್ಯ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಸತ್ಯ ನಾರ್ಮಲ್ ಆಗಿದ್ದಕ್ಕೆ ರಘುರಾಮ್ಗೆ ತುಂಬಾನೇ ಸಂತೋಷವಾಗುತ್ತೆ. ಬೇಗನೆ ಹೆಂಡತಿ ಹತ್ರ ಹೋಗಿ ಬೇಗನೆ ನಾನು ಸತ್ಯವನ್ನ ಮನೆಗೆ ಕರ್ಕೊಂಡು ಬರಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಅವರು ಸಹ ಸರಿ ಬೇಗನೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಇವಾಗ ರಘುರಾಮ್ ನಮ್ಮ ಸತ್ಯನ ಕರ್ಕೊಂಡು ಬರೋಕ್ಕೆ ಅಂತ ಕಾಲೇಜ್ಗೆ ಹೋಗ್ತಾರೆ. ಆಗ ಸತ್ಯ ಹೇಳ್ತಾನೆ, ಇವತ್ತು ಒಂದು ಪ್ರಾಬ್ಲಮ್ ಇದೆಪ್ಪ, ಅದನ್ನು ಸಾಲ್ವ್ ಮಾಡಿ ನಮಗೆ ಒಟ್ಟಿಗೆನೆ ಮನೆಗೆ ಹೋಗೋಣ ಅಂತ. ರಘುರಾಮ್ ಸರಿ ಅಂತ ಹೇಳ್ತಾರೆ. ಹೋಗ್ತಾ ಇರುವಾಗ ರಘುರಾಮ್ ಹೇಳ್ತಾರೆ, ಏನು ಪ್ರಶ್ನೆ ಸಾಲ್ವ್ ಮಾಡೋಕ್ಕೆ ನಾವು ಹೋಗ್ತಾ ಇರೋದು ಅಂತ. ಆಗ ಸತ್ಯ ಹೇಳ್ತಾನೆ, ಒಂದು ಮುಸ್ಲಿಂ ಹುಡುಗಿನ ಬೇರೆ ಜಾತಿಯವರು ಪ್ರೆಗ್ನೆಂಟ್ ಮಾಡಿದ್ದಾರಂತೆ, ಅದಕ್ಕೆ ಆ ಜಾತಿಯವರೆಲ್ಲರೂ ಆ ಹುಡುಗಿನ ಕೊಲೆ ಮಾಡೋಕ್ಕೆ ಅಂತ ನಿಂತಿದ್ದಾರೆ, ಅದಕ್ಕೆ ನಾವು ಹೋಗಿ ಮಾತನಾಡಿ ಸರಿ ಮಾಡಬೇಕು ಅಂತ ಹೇಳ್ತಾರೆ. ಮದುವೆ ಮುಂಚೆನೇ ಇವಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅಲ್ವಾ, ಅದಕ್ಕೆ ಇವಳನ್ನ ಕೊಲ್ಲಬೇಕು ಅಂತ ಊರಿನ ಜನರೆಲ್ಲರೂ ತೀರ್ಮಾನಿಸ್ತಾರೆ. ಅದು ಅಲ್ಲದೆ ಅವಳ ಅಮ್ಮನೂ ಸಹ ಕೊಲೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಕರೆಕ್ಟ್ ಟೈಮಿಗೆ ಇವರಿಬ್ಬರು ಅಲ್ಲಿಗೆ ಬರ್ತಾರೆ. ನಂತರ ಸತ್ಯ ಒಂದು ಕತ್ತಿ ತಗೊಂಡು ಹೇಳ್ತಾರೆ, ಯಾರಾದರೂ ಇವರನ್ನ ಏನಾದರೂ ಮಾಡಿದ್ರೆ ಉಂಟಲ್ಲ ನಿಮ್ಮೆಲ್ಲರನ್ನು ನಾನು ಸಾಯಿಸ್ತೀನಿ ಅಂತ. ಆಗ ರಘುರಾಮ್ ಹೇಳ್ತಾರೆ, ಅದನ್ನ ನೀನು ಕೆಳಗಡೆ ಹಾಕು ಅಂತ ಹೇಳ್ತಾನೆ ಇರ್ತಾರೆ. ಇವಾಗ ರಘುರಾಮ್ ಆ ಊರಿನ ಜನರ ಜೊತೆ ಮಾತನಾಡಿ ಸಾಲ್ವ್ ಮಾಡೋಣ, ಈ ತರ ಎಲ್ಲ ಆಯುಧ ಎಲ್ಲ ತಗೊಂಡು ಇವರನ್ನ ಓಡಿಯೋದೆಲ್ಲ ತಪ್ಪಲ್ವಾ ಅಂತೆಲ್ಲ ಹೇಳಿ ಸಮಾಧಾನ ಮಾಡುವಷ್ಟರಲ್ಲಿ ಬ್ಯಾಕಲ್ಲಿ ಬಂದು ರಘುರಾಮ್ನನ್ನ ಕತ್ತಿಯಿಂದ ಚುಚ್ಚಿ ಕೊಲೆ ಮಾಡಿ ಹಾಕ್ತಾರೆ. ಇವಾಗ ಸತ್ಯಂಗೆ ಇದೆಲ್ಲ ನೋಡಿ ತುಂಬಾನೇ ಶಾಕ್ ಆಗುತ್ತೆ. ಅಪ್ಪ ಅಂತ ಹತ್ರ ಹೋಗುವಾಗ ಅವನಿಗೂ ಹೊಡೆದು ಕೆಳಗಡೆ ಹಾಕ್ತಾರೆ. ಅದೇ ತರನೇ ಆ ಹುಡುಗಿನನ್ನು ಕೊಲೆ ಮಾಡ್ತಾರೆ, ಹುಡುಗಿಯ ಅಮ್ಮನನ್ನು ಕೊಲೆ ಮಾಡಿ ಹಾಕ್ತಾರೆ. ಸತ್ಯನಿಗೆ ಮಾತ್ರ ಏನು ಆಗಿರಲ್ಲ, ಅವನನ್ನ ಹಾಸ್ಪಿಟಲ್ ಅಲ್ಲಿ ಯಾರೋ ಅಡ್ಮಿಟ್ ಮಾಡಿರ್ತಾರೆ. ಹಾಗೆ ಈ ವಿಷಯ ಇವರ ಮನೆಗೆ ಗೊತ್ತಾಗುತ್ತೆ. ಅವಾಗ ರಘುರಾಮ್ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಬೇಗನೆ ಹಾಸ್ಪಿಟಲ್ಗೆ ಬಂದು ನೋಡಿದಾಗ ಅವರಿಗೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗಲ್ಲ, ಅಷ್ಟೊಂದು ಫೀಲ್ ಆಗುತ್ತೆ. ಆಗ ಪೊಲೀಸರು ಹೇಳ್ತಾರೆ, ಇವರ ಹತ್ರ ಒಂದು ಮಗನು ಇದ್ದ, ಅವನ ನಿಮಗೆ ಗೊತ್ತಾ ಅಂತ ಕೇಳಿದಾಗ ಅಮ್ಮ ಹೇಳ್ತಾರೆ, ನನಗೆ ಅವನು ಯಾರು ಅಂತಾನೆ ಗೊತ್ತಿಲ್ಲ ಅಂತ ಸುಳ್ಳನ್ನ ಹೇಳ್ತಾರೆ. ಸತ್ಯ ಅವರ ಲೈಫಲ್ಲಿ ಬಂದಿದ್ದಕ್ಕೆ ನಿಮ್ಮ ಅಪ್ಪ ತೀರ್ ಹೋಗಿದ್ದು, ನಿನ್ನ ಲೈಫಲ್ಲೂ ಬಂದ್ರೆ ನಿನಗೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿನೇ ನಾನು ಇಲ್ಲಿಯವರೆಗೆ ನಿನ್ನ ಜೊತೆ ಹೇಳಿಲ್ಲ. ಅದು ಅಲ್ಲದೆ ನಿನಗೆ ಗೊತ್ತಾದ್ರೆ ನೀನು ನನ್ನ ಬಿಟ್ಟು ಹೋಗ್ತೀಯಾ ಅಂತ
ನನ್ನ ಮನಸ್ಸಲ್ಲಿ ಇತ್ತು, ಅದಕ್ಕೇನೆ ನಿನ್ನ ಹತ್ರ ಹೇಳಿಲ್ಲ ಅಂತ ಅಮ್ಮ ಹೇಳ್ತಾರೆ. ಇವಾಗ ನಮಗೆ ಸತ್ಯನ ತೋರಿಸ್ತಾರೆ. ಠಾಕೂರ್ ತೀರೋಗಿದ್ದಕ್ಕೆ ತುಂಬಾನೇ ಫೀಲ್ ಮಾಡಿ ಕೂತಿರ್ತಾರೆ. ಇವಾಗ ಅಸಿಸ್ಟೆಂಟ್ ಬಂದು ಹೇಳ್ತಾರೆ, ಸ್ವಲ್ಪ ದಿನಕ್ಕೆ ನಮಗೆ ಸ್ಟಾಪ್ ಮಾಡೋಣ, ಠಾಕೂರ್ ಮೂಲಕ ಅವರು ನಮ್ಮನ್ನ ಹುಡುಕಿ ಖಂಡಿತ ಬರ್ತಾರೆ, ನಮ್ಗೆ ಎಲ್ಲಿಗಾದ್ರೂ ಹೋಗೋಣ ಅಂತ. ಆಗ ಸತ್ಯ ಹೇಳ್ತಾರೆ, ಇಲ್ಲ ಇದೆಲ್ಲ ನಿಲ್ಸಕ್ಕೆ ಆಗಲ್ಲ, ನೆಕ್ಸ್ಟ್ ಪ್ಲಾನ್ ಏನಿದೆ ಅದನ್ನ ನಮ್ಗೆ ಮಾಡ್ಲೇಬೇಕು ಅಂತ ಸತ್ಯ ಹೇಳ್ತಾನೆ. ಈಗ ಪಾಸ್ಟ್ ಅಲ್ಲಿ ನಡೆದ ವಿಷಯ ನಮಗೆ ತೋರಿಸ್ತಾರೆ. ಸತ್ಯ ಹಾಸ್ಪಿಟಲ್ ಅಲ್ಲಿ ಕಣ್ಬಿಟ್ಟು ನೋಡಿದಾಗ ಅಪ್ಪ ಎಲ್ಲಿ ಅಂತ ಕೇಳಿದಾಗ ಅವರು ಹೇಳ್ತಾರೆ, ಅಪ್ಪ ತೀರ್ ಹೋದ್ರು ಅಂತ. ಸತ್ಯನಿಗೆ ತುಂಬಾನೇ ಬೇಜಾರಾಗುತ್ತೆ. ಸತ್ಯನಿಗೆ ಇನ್ನೂ ಕೋಪ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇವರ ಜೊತೆ ಒಳ್ಳೆ ತರದಾಗಿ ಮಾತನಾಡಿ ಏನು ಪ್ರಯೋಜನವೇ ಇಲ್ಲ, ಇವರನ್ನೆಲ್ಲ ಕೊಲೆ ಮಾಡಬೇಕು ಅಂತಾನೆ ಇವನ ಮನಸ್ಸಲ್ಲಿ ಇರುತ್ತೆ. ಇವನ ತರನೇ ತುಂಬಾ ಜನರಿಗೆ ದೇವರ ವಿಶ್ವಾಸನೇ ಇರಲ್ಲ. ಅದಕ್ಕೆ ಅವರೆಲ್ಲರನ್ನ ಕರ್ಕೊಂಡು ಒಂದು ಟೀಮ್ ಆಗಿ ಇವರು ಜಾಯಿನ್ ಮಾಡ್ತಾರೆ. ಹೊರಗಡೆ ಒಂದು ಫಾದರ್ ಇರ್ತಾರೆ. ಅವರು ಹೊರಗಡೆ ಊರಿಗೆ ಒಳ್ಳೆಯವರಾಗಿ ಇರ್ತಾರೆ, ಆದ್ರೆ ಸಣ್ಣ ಸಣ್ಣ ಹುಡುಗಿಯರ ಜೊತೆ ಮಿಸ್ಬಿಹೇವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ವಿಷಯ ಸತ್ಯನಿಗೆ ಗೊತ್ತಾಗಿ ಇವರನ್ನ ಕೊಲೆ ಮಾಡಬೇಕು ಅಂತ ಇವರು ಪ್ಲಾನ್ ಅನ್ನ ಮಾಡ್ತಾರೆ. ಅದೇ ಟೈಮಲ್ಲಿ ಪೂಜೆ ಮಾಡುವವರು ತುಂಬಾ ತಪ್ಪು ಮಾಡ್ತಾ ಇದ್ದಾರೆ ಅಂತ ಸತ್ಯನಿಗೆ ಗೊತ್ತಾಗುತ್ತೆ. ಅವರನ್ನು ಸಹ ಕೊಲೆ ಮಾಡಬೇಕು ಅಂತ ಸತ್ಯ ಪ್ಲಾನ್ ಅನ್ನ ಹಾಕ್ತಾರೆ. ಇವರಿಗೆ ದೊಡ್ಡ ಟೀಮೇ ಇರುತ್ತೆ ಅಂತ ಹೇಳಿದ್ದೆ ಅಲ್ವಾ. ಇವರು ಒಬ್ಬರೊಬ್ಬರನ್ನ ಕಿಡ್ನಾಪ್ ಮಾಡಿ ಅತಿ ಕ್ರೂರವಾಗಿ ಕೊಲೆ ಮಾಡಿ ಹಾಕ್ತಾರೆ. ಇವಾಗ ಸತ್ಯ ಯೋಚನೆ ಮಾಡ್ತಾರೆ, ಹೇಗಾದ್ರೂ ಠಾಕೂರನ್ನ ಹೊರಗಡೆ ಬರ್ಸಬೇಕು ಅಂತ. ಅದೇ ತರ ಠಾಕೂರ್ ಬಂದಾಗ ಫಸ್ಟ್ ಆಗಿ ಒಂದು ಕೊಲೆ ಮಾಡಬೇಕು ಅಂತ ಠಾಕೂರ್ ಜೊತೆ ನಮ್ಮ ಸತ್ಯ ಹೇಳ್ತಾನೆ. ಇವಾಗ ಠಾಕೂರನ್ನ ಕೊಲೆ ಮಾಡಬೇಕು ಅಂತೇಳಿ ತುಂಬಾ ಸ್ವಾಮೀಜಿಗಳೆಲ್ಲರೂ ಬಂದಿರ್ತಾರಲ್ವಾ. ಅದೇ ತರ ಇವಾಗ ಇವನು ಆ ಸ್ವಾಮೀಜಿಗಳಿಗೆಲ್ಲರಿಗೂ ಊಟ ಮಾಡುವಾಗ ವಿಷ ಹಾಕಿ ಅವರನ್ನೆಲ್ಲ ಕೊಲೆ ಮಾಡ್ತಾನೆ. ಅಲ್ಲಿಂದ ಹಿಡಿದು ಠಾಕೂರೇ ಎಲ್ಲರನ್ನ ಕೊಲೆ ಮಾಡೋದು. ಇವರು ಹೊರಗಡೆಯಿಂದ ಸಪೋರ್ಟ್ ಮಾಡೋದಷ್ಟೇ, ಬಾಕಿ ಕೊಲೆಗಳನ್ನೆಲ್ಲ ಠಾಕೂರೇ ಮಾಡೋದು. ಇವಾಗ ಹೀರೋಯಿನ್ ಯೋಚನೆ ಮಾಡ್ತಾರೆ, ಸತ್ಯ ತುಂಬಾನೇ ತಪ್ಪು ಮಾಡ್ತಾ ಇದ್ದಾನೆ, ಆ ಥರ ಎಲ್ಲ ತಪ್ಪು ಮಾಡಕ್ಕೆ ನಾನು ಬಿಡೋದಿಲ್ಲ, ಅದನ್ನೆಲ್ಲ ಸ್ಟಾಪ್ ಮಾಡಬೇಕು, ನನ್ನ ಅಣ್ಣ ತಿರುಗಿ ನನಗೆ ಬೇಕು ಅಂತ ಅವಳು ಹೇಳ್ತಾಳೆ. ಇವಾಗ ಒಂದು ಟೀಮೇ ಸೇರಿ ಸತ್ಯ ಎಲ್ಲಿದ್ದಾನೆ ಅಂತ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಅವನ ಕಾಲೇಜಲ್ಲಿ ಹೋಗಿ ವಿಚಾರಿಸ್ತಾರೆ, ಅವನಿಗೆ ಯಾರಾದ್ರೂ ಫ್ರೆಂಡ್ಸ್ ಇದೆಯಾ ಅಂತ. ನೋಡಿದರೆ ಅವನಿಗೆ ಯಾರು ಸಹ ಫ್ರೆಂಡ್ಸ್ ಇಲ್ಲ ಅಂತ ಗೊತ್ತಾಗುತ್ತೆ. ಇನ್ನೊಂದು ಸೈಡ್ ಅಲ್ಲಿ ಸತ್ಯ ಮತ್ತೆ ಟೀಮ್ ಸೇರಿ ಬೇರೆ ಕಡೆಯಲ್ಲಿ ಅಟ್ಯಾಕ್ ಮಾಡಕ್ಕೆ ಪ್ಲಾನ್ ಅನ್ನ ಹಾಕ್ತಾ ಇರ್ತಾರೆ. ಹೀರೋಯಿನ್ ಟೀಮಿಗೆ ಸತ್ಯ ಬಗ್ಗೆ ಯಾವ ಡೀಟೇಲ್ಸ್ ಸಹ ಸಿಕ್ಕಿರಲ್ಲ. ಅದಕ್ಕೆ ಎಲ್ಲರೂ ಹುಡುಕಿ ಟಯರ್ಡ್ ಆಗಿ ಕೂತಿರ್ತಾರೆ. ಇವಾಗ ಹೀರೋಯಿನ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಆನಂದ್ ಅಪ್ಪ ತೀರ್ ಹೋಗಿರ್ತಾರೆ ಅಲ್ವಾ, ಆನಂದ್ ಅಪ್ಪದ DNA ಇವರಿಗೆ ಮ್ಯಾಚ್ ಆಗಲ್ಲ. ಅವಾಗ ನಮ್ಮ ಹೀರೋಯಿನ್ಗೆ ಒಂದು ವಿಷಯ ಗೊತ್ತಾಗುತ್ತೆ, ನಿಜವಾಗಿಯೂ ಆನಂದ್ ಅಪ್ಪ ಅದು ಅಲ್ಲ ಅಂತ. ಇವಾಗ ಹೀರೋಯಿನ್ಗೆ ಒಂದು ಯೋಚನೆ ಬರುತ್ತೆ, ಆನಂದೇ ಆಗಿರಬೇಕು ಸತ್ಯ ಅಂತ. ಯಾಕೆಂದ್ರೆ ಇವನು ಮಾತನಾಡೋದೆಲ್ಲ ಅಪ್ಪನ ರೀತಿಯೇ ಇದೆ ಅಂತ ಇವರಿಗೆ ಯೋಚನೆ ಆಗಿರುತ್ತೆ ಅಲ್ವಾ. ಅದೇ ಆಗಿರಬೇಕು, ಡೌಟ್ ಅನ್ನ ಕ್ಲಿಯರ್ ಮಾಡಬೇಕು ಅಂತ ಸೀದಾ ಆನಂದ್ ಮನೆಗೆ ಹೋಗ್ತಾಳೆ. ಇವಾಗ ಹೀರೋಯಿನ್ ಆನಂದ್ ಮನೆಗೆ ಹೋಗಿ ನೋಡಿದಾಗ ಅಲ್ಲಿ ಯಾರು ಇರಲ್ಲ. ಈ ವಿಷಯ ಸಾರಥಿಗೂ ಗೊತ್ತಾಗುತ್ತೆ. ಸಾರಥಿನೂ ಬಂದು ನೋಡಿದಾಗ ಅಲ್ಲಿ ಯಾರು ಸಹ ಇರೋದೇ ಇಲ್ಲ. ಇವಾಗ ಹೀರೋಯಿನ್ಗೆ ಒಂದು ವಿಷಯ ಯೋಚನೆ ಆಗುತ್ತೆ, ಕಾರಲ್ಲಿ ಇವರು ಟ್ರ್ಯಾಕ್ ಐಡಿಯನ್ನ ಹಾಕಿರ್ತಾರೆ ಅಲ್ವಾ, ಅದು ಇನ್ನು ವರ್ಕ್ ಆಗ್ತಾನೆ ಇರುತ್ತೆ. ಇವಾಗ ಇವರಿಗೆ ಆನಂದ್ ಎಲ್ಲಿ ಹೋಗ್ತಾರೆ ಏನೇನ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಬೇಗನೆ ಆ ಟ್ರ್ಯಾಕ್ ಐಡಿನ ಇಟ್ಟು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಇವಾಗ ಆನಂದ್ ಇರುವ ಕಡೆ ಏನಾದ್ರೂ ಫಂಕ್ಷನ್ ಇದೆಯಾ ಅಂತ ಸಾರಥಿ ಜೊತೆ ಕೇಳಿದಾಗ ನನಗೆ ಗೊತ್ತಿಲ್ಲ, ACPಗೆ ಕಾಲ್ ಮಾಡಿ ಕೇಳಲ್ಲ ಅಂತ ಹೇಳ್ತಾರೆ. ACPಗೆ ಕಾಲ್ ಮಾಡಿ ಕೇಳಿದಾಗ ಅವರು ಹೇಳ್ತಾರೆ, ದೊಡ್ಡ ಒಂದು ಫಂಕ್ಷನ್ ನಡೀತಾ ಇದೆ, ದೊಡ್ಡ ಒಂದು ಅಮಾವಾಸ್ಯೆ ಪೂಜೆ ನಡೀತಾ ಇದೆ ಅಂತ ಹೇಳ್ತಾರೆ. ಅಲ್ಲಿ ಇವನು ನೆಕ್ಸ್ಟ್ ಅಟ್ಯಾಕ್ ಮಾಡ್ತಾ ಇರೋದು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಇವಾಗ ಹೀರೋಯಿನ್ ಟೀಮ್ ಎಲ್ಲ ಸೇರಿ ಆ ಊರಿಗೆ ಹೋಗ್ತಾರೆ. ಆ ದೇವಸ್ಥಾನದಲ್ಲಿ ದೊಡ್ಡ ಪೂಜೆನೇ ನಡೀತಾ ಇರುತ್ತೆ, ಅಷ್ಟು ಜನ ಸೇರಿರ್ತಾರೆ. ಅದೇ ಟೈಮಲ್ಲಿ ಸತ್ಯ ಇದ್ದಾನೆ ಅಲ್ವಾ, ಏನೋ ಮಾಡ್ತಾನೆ ಇರ್ತಾನೆ, ಏನೋ ಅಂತ ಇಲ್ಲಿಯವರೆಗೂ ನಮಗೆ ತೋರಿಸಿಲ್ಲ. ಇವಾಗ ಹೀರೋಯಿನ್ ಮತ್ತು ಪೊಲೀಸರೆಲ್ಲರೂ ಸೇರಿ ಅವರನ್ನೆಲ್ಲ ಬೇರೆ ಕಡೆಗೆ ಹೋಗಕ್ಕೆ ಹೇಳ್ಬೇಕು ಅಂತ ಹೇಳ್ತಾರೆ. ನೋಡಿದರೆ ಆ ಮಕ್ಕಳು ಯಾರು ಇವರು ಹೇಳೋದನ್ನ ಕೇಳೋದೇ ಇಲ್ಲ. ಎಷ್ಟೇ ನಮ್ಮ ಹೀರೋಯಿನ್ ಕಿರ್ಚಿ ಹೇಳಿದ್ರು ಅವ್ರು ಯಾರು ಕೇಳೋದೇ ಇಲ್ಲ. ಇವಾಗ ACP ಹೇಳ್ತಾರೆ, ಅನೌನ್ಸ್ ಮಾಡುವ ಕಡೆಗೆ ಹೋಗಿ ನಾನು ಹೇಳ್ತೀನಿ ಅಂತ ಹೇಳಿ ACP ಅಲ್ಲಿಗೆ ಹೋಗ್ತಾರೆ. ಇನ್ನೊಂದು ಸೈಡ್ ಸತ್ಯ ಏನೋ ಮಾಡ್ತಾ ಇರೋ ತರ ನಮಗೆ ತೋರಿಸ್ತಾರೆ. ಇವಾಗ ACP ಅನೌನ್ಸ್ ಮಾಡುವ ಅಲ್ಲಿಗೆ ಹೋದಾಗ ಅವರಿಗೆ ಕೋಪ ಬರುತ್ತೆ. ನಮ್ಮ ಪೂಜೆಯನ್ನ ನಿಲ್ಸಕ್ಕೆ ನೋಡ್ತಾ ಇದ್ದಾರೆ ಇವರು ಅಂತೆಲ್ಲ ಹೇಳಿ ಜಗಳ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ACP ಎಷ್ಟೇ ಅವರಿಗೆ ಸಮಾಧಾನ ಹೇಳಕ್ಕೆ ನೋಡಿದ್ರು ಅಲ್ಲಿರುವವರು ಯಾರು ಕೇಳೋದೇ ಇಲ್ಲ. ನಂತರ ಅಲ್ಲಿದ್ದ ಒಬ್ಬ ವ್ಯಕ್ತಿ ಗನ್ನನ್ನ ತೋರಿಸಿ ಹೆದರಿಕೆ ಮಾಡ್ತಾ ಇರ್ತಾನೆ. ಇನ್ನೊಂದು ಸೈಡ್ ಅಲ್ಲಿ ಹೀರೋಯಿನ್ ಮತ್ತು ಸಾರಥಿ ಟೀಮ್ ಎಲ್ಲರೂ ಸೇರಿ ಎಲ್ಲರ ಜೊತೆ ಹೋಗಿ ಇಲ್ಲಿಂದ ಹೋಗಿ ಅಂತ ಹೇಳ್ತಾನೆ ಇರ್ತಾರೆ, ಆದ್ರೆ ಯಾರು ಕೇಳೋದೇ ಇಲ್ಲ. ಇವಾಗ
ಒಂದು ರೂಮ್ ಒಳಗಡೆಯಿಂದ ಹೊಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಪಾಯ್ಸನ್ ಅಂತ ಹೇಳಿ ಎಲ್ಲರೂ ಚೆಕ್ ಮಾಡಕ್ಕೆ ನೋಡುವಾಗ ಅದು ಪಾಯ್ಸನ್ ಅಲ್ಲ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಸತ್ಯ ಏನಾದ್ರೂ ಪ್ಲಾನ್ ಹಾಕಿರ್ತಾನೆ ಅಂತ ಇರುತ್ತೆ ಅಲ್ವಾ, ಅದು ಏನು ಅಂತ ಹೀರೋಯಿನ್ಗೂ ಮತ್ತು ಟೀಮ್ಗೆ ಗೊತ್ತೇ ಇರಲ್ಲ. ಅವರು ತುಂಬಾನೇ ಭಯ ಪಟ್ಕೊಂಡು ಇರ್ತಾರೆ. ಇವಾಗ ಹೀರೋಯಿನ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಏನು ಅಂದ್ರೆ ನೀರೊಳಗಡೆಗೆ ಒಂದು ಪೈಪ್ ಅನ್ನ ಹಾಕಿರ್ತಾರೆ. ಆ ಪೈಪ್ ಮೂಲಕ ಏನೋ ಫ್ಯೂಲ್ ಅನ್ನ ಅವನು ಹಾಕಿದ್ದಾನೆ. ಅದು ಹೀರೋಯಿನ್ಗೆ ಗೊತ್ತಾಗುತ್ತೆ. ಬೇಗನೆ ಹೀರೋಯಿನ್ ಅವನು ಎಲ್ಲಿದ್ದಾನೆ ಅಂತ ನನಗೆ ಗೊತ್ತು, ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೀರೋಯಿನ್ ಅಲ್ಲಿಂದ ಬೇಗನೆ ಹೋಗ್ತಾರೆ. ಇಲ್ಲಿಗೆ ಇವನು ಬೆಂಕಿ ಹಾಕಕ್ಕೇನೆ ಪ್ಲಾನ್ ಹಾಕಿರೋದು ಅಂತ ಹೀರೋಯಿನ್ಗೆ ಮತ್ತು ಟೀಮ್ಗೆ ಗೊತ್ತಾಗುತ್ತೆ. ಸಾರಥಿ ಜೊತೆ ಹೀರೋಯಿನ್ ಆಲ್ರೆಡಿ ಹೇಳಿರ್ತಾರೆ ಯಾರ ಜೊತೆನೂ ನೀರಿಗೆ ಇಳಿಯಕ್ಕೆ ಬಿಡಬಾರ್ದು ಅಂತೇಳಿ. ಸರಿ ಅಂತ ಸಾರಥಿ ಮತ್ತು ಟೀಮ್ ಎಲ್ಲರೂ ಸೇರಿ ಯಾರನ್ನು ಬಿಡದ ಹಾಗೆ ಲಾಕ್ ಮಾಡಿ ಇಟ್ಟಿರ್ತಾರೆ. ಇವಾಗ ಸಾರಥಿ ಗೇಟನ್ನೆಲ್ಲ ಲಾಕ್ ಮಾಡ್ತಾ ಇರ್ತಾರೆ. ಆಗ ಅಲ್ಲಿರುವ ಜನರೆಲ್ಲರೂ ಯಾಕೆ ಲಾಕ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಕೋಪದಲ್ಲಿ ಕೇಳ್ತಾ ಇರ್ತಾರೆ. ಇವಾಗ ಹೀರೋಯಿನ್ ಒಂದು ಕಾಡೊಳಗಡೆ ಹೋಗ್ತಾರೆ. ಅದೇ ನಮ್ಮ ಹೀರೋಯಿನ್ ಊರಾಗಿರುತ್ತೆ. ಇವಾಗ ಹೀರೋಯಿನ್ಗೆ ಹಳೇದೆಲ್ಲ ಯೋಚನೆ ಬರುತ್ತೆ. ಇವಾಗ ಸತ್ಯ ಇರೋದನ್ನ ಗಮನಿಸಿ ಅಲ್ಲಿಗೆ ನಮ್ಮ ಹೀರೋಯಿನ್ ಬರ್ತಾರೆ. ಸತ್ಯ ನಿಲ್ಸು ಅಂತ ನಮ್ಮ ಹೀರೋಯಿನ್ ಹೇಳಿದಾಗ ಸತ್ಯ ಹೇಳ್ತಾನೆ, ನೀನು ಎಷ್ಟೇ ಹೇಳಿದ್ರು ಸರಿ, ಇವರನ್ನೆಲ್ಲ ನಾನು ಕೊಲೆ ಮಾಡ್ತೀನಿ ಅಂತ ಹೇಳಿ ಏನೋ ಒಂದನ್ನ ಹಾಕ್ತಾನೆ ಇರ್ತಾನೆ. ಆವಾಗ ಹೀರೋಯಿನ್ ಸಾಚಿ ಅಂತ ಕರೀತಾರೆ. ಆಗ ಇವನು ಯೋಚನೆ ಮಾಡ್ತಾರೆ, ಸಾಚಿ ಅಂತ ನನ್ನ ತಂಗಿಗೆ ಮಾತ್ರನೇ ಗೊತ್ತಿರೋದು, ಬೇರೆ ಯಾರಿಗೂ ಗೊತ್ತಿಲ್ಲಲ್ವಾ, ಇವಳು ನನ್ನ ತಂಗಿನ ಅಂತ ಹೇಳಿ ಶಾಕ್ ಅಲ್ಲಿ ನೋಡ್ತಾನೆ. ಇವಾಗ ಸತ್ಯ ಕೇಳ್ತಾನೆ, ನನ್ನ ಹೆಸರು ನಿನಗೆ ಗೊತ್ತು ಅಂತ. ಆಗ ಅವಳು ಹೇಳ್ತಾಳೆ, ನಾನು ನಿನ್ನ ತಂಗಿ ಅಂತ. ಆಗ ಸತ್ಯ ಹೇಳ್ತಾನೆ, ಇಲ್ಲ ನನ್ನ ತಂಗಿ ತೀರ್ ಹೋಗಾಯ್ತು ಅಂತ ಹೇಳ್ತಾನೆ. ಇಲ್ಲ ಸತ್ಯ, ನಾನು ಅಲ್ಲಿಂದ ಬಂದಿದ್ದೀನಿ, ರಘುರಾಮ್ ಅಂತ ಹೇಳಿದವ್ರೆ ನನ್ನನ್ನ ದತ್ತು ತಗೊಂಡಿದ್ದು ಅಂತ ಹೇಳ್ತಾರೆ. ಅದೇ ರಘುರಾಮೇ ನಿನ್ನನ್ನು ಸಹ ಚೇಂಜ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಿದ್ದು, ಅಷ್ಟರಲ್ಲಿ ಅವರೇ ತೀರೋದ್ರು ಅಂತ ಹೇಳಿ ನಮ್ಮ ಹೀರೋಯಿನ್ ಫೀಲ್ ಮಾಡ್ತಾರೆ. ತಂಗಿ ಅಂತ ಗೊತ್ತಾಗಿ ಇವರಿಬ್ಬರಳಿಗೂ ತುಂಬಾನೇ ಫೀಲ್ ಆಗಿ ಹಗ್ ಮಾಡಿ ಅಳ್ತಾರೆ. ಇವಾಗ ಅಲ್ಲಿರುವವರೆಲ್ಲರೂ ನೀರಿಗೆ ಇಳಿಬೇಕು ಅಂತ ಸಾರಥಿ ಮತ್ತು ಟೀಮ್ ಜೊತೆ ಫೈಟ್ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಅವರಿಗೆ ಗ್ರಹಣ ಬರುವ ಮುಂಚೆನೆ ನೀರೊಳಗಡೆ ಬರಬೇಕು ಅಂತ ಹೇಳಿ. ನೋಡಿದರೆ ಸಾರಥಿ ಟೀಮ್ ಅವರು ಯಾರು ಬಿಡೋದೇ ಇಲ್ಲ. ಅಲ್ಲಿದ್ದ ಜನರು ಸಹ ಇವರನ್ನ ಲಾಕ್ ಮಾಡಿ ಹಾಕ್ತಾರೆ. ಈಗ ಸತ್ಯ ಹೀರೋಯಿನ್ ಜೊತೆ ಹೇಳ್ತಾರೆ, ನೀನು ಏನೇ ಹೇಳಿದ್ರು ಸರಿ, ಇಲ್ಲಿಗೆ ನಾನು ಬೆಂಕಿ ಹಾಕ್ತೀನಿ ಅಂತ ಹೇಳಿ ಬೆಂಕಿ ತಗೊಂಡು ಹೋಗ್ತಾನೆ. ಆಗ ನಮ್ಮ ಹೀರೋಯಿನ್ ಹೇಳ್ತಾರೆ, ನೀನು ಅಲ್ಲಿಗೆ ಬೆಂಕಿ ಹಾಕಿದ್ರೆ ಖಂಡಿತ ನಿನ್ನನ್ನು ನಾನು ಶೂಟ್ ಮಾಡಿ ಕೊಲೆ ಮಾಡ್ತೀನಿ ಅಂತ. ಆಗ ಸತ್ಯ ಹೇಳ್ತಾರೆ, ಪರವಾಗಿಲ್ಲ, ನೀನು ಶೂಟ್ ಮಾಡಿದ್ರು ಪರವಾಗಿಲ್ಲ, ನಾನು ಅವರನ್ನೆಲ್ಲ ಕೊಲೆ ಮಾಡ್ತೀನಿ ಅಂತ ಹೇಳಿ ಆ ಬೆಂಕಿ ತಗೊಂಡು ಅವನು ಹೋಗ್ತಾನೆ. ಇವಾಗ ಹೀರೋಯಿನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅವನನ್ನ ಶೂಟ್ ಮಾಡ್ತಾಳೆ. ಅದರ ಸತ್ಯ ಏನ್ ಯೋಚನೆ ಮಾಡಿದ್ದಾರೆ ಅಂದ್ರೆ, ನನ್ನ ತಂಗಿ ಖಂಡಿತ ನನ್ನನ್ನ ಕೊಲೆ ಮಾಡಲ್ಲ ಅಂತ ಹೇಳಿನೇ ಧೈರ್ಯದಲ್ಲಿ ಅವನು ಹೋಗಿರೋದು. ಆದ್ರೆ ನಮ್ಮ ಹೀರೋಯಿನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಶೂಟ್ ಅನ್ನ ಮಾಡ್ತಾಳೆ. ಇವಾಗ ಹೀರೋಯಿನ್ ಬೆಂಕಿಗೆ ನೀರೆಲ್ಲ ಹಾಕಿ ಕೆಡಿಸ್ತಾರೆ. ಇವಾಗ ನನ್ನ ಅಣ್ಣ ತೀರ್ ಹೋಗಿದ್ದಾರೆ ಅಂತ ಹೇಳಿ ತುಂಬಾನೇ ಫೀಲ್ ಮಾಡ್ಕೊಂಡೇ ಇರ್ತಾರೆ. ಈ ವರ್ಷನೂ ಗ್ರಹಣ ಬಂದಿಲ್ಲ ಅಂತ ಹೇಳಿ ಯಾರು ಸಹ ನೀರಿಗೆ ಇಳಿಯೋದೇ ಇಲ್ಲ. ಇದನ್ನ ಗೊತ್ತಾಗದೆ ಇನ್ನೊಂದು ಸೈಡ್ ಅಲ್ಲಿ ನಮ್ಮ ಹೀರೋಯಿನ್ ಸ್ವಂತ ಅಣ್ಣನನ್ನೇ ಶೂಟ್ ಮಾಡಿ ಕೊಲೆ ಮಾಡಿ ಹಾಕ್ತಾಳೆ. ಇವಾಗ ಸತ್ಯ ಕೈಯಲ್ಲಿದ್ದ ಗೊಂಬೆನ ನಮ್ಮ ಹೀರೋಯಿನ್ ಕೈಗೆ ಕೊಡ್ತಾರೆ. ಅಣ್ಣ ತೀರೋಗಿದ್ದಕ್ಕೆ ಹೀರೋಯಿನ್ ತುಂಬಾನೇ ಫೀಲ್ ಮಾಡ್ತಾ ಇರೋ ತರ ನಮಗೆ ತೋರಿಸ್ತಾರೆ. ಹೀಗೆ ಹೇಳುತ್ತಾ ಈ ಚಿತ್ರ ಇಲ್ಲಿ ಮುಕ್ತಾಯವಾಗಿದೆ.